ನಮಸ್ಕಾರ. ಏನಿವತ್ತು ಐಸಿರಿ ಫೌಂಡೇಶನ್ ಅವರು ಸಕ್ರೆಪಟ್ಟಣ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮಹಿಳಾ ದಿನಾಚರಣೆ ಅಂಗವಾಗಿ ಸರ್ವಸ್ಥ ಸ್ತ್ರೀ ಎಂಬ ಶೀರ್ಷಿಕೆಯಡಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಮಕ್ಕಳೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ಪ್ರಸ್ತಾಪವಾಗುತ್ತೆ, ದಯವಿಟ್ಟು ನೋಡಬೇಕು. ಜೊತೆಗೆ ಇವತ್ತು ಐಸಿರಿ ಫೌಂಡೇಶನ್ ಬಗ್ಗೆ ಹೇಳೋದಂದರೆ, ನಮ್ಮ ಲೋಕಲ್ ಏಡ್ಸ್ಗೆ ಅಥವಾ ನಮ್ಮ ಮಧ್ಯೆ ಇರುವಂಥ ಜನಗಳಿಗೆ ಈ ಥರದೊಂದು ಫೌಂಡೇಶನ್ ಅಗತ್ಯ ಇತ್ತು. ಈ ಫೌಂಡೇಶನಲ್ಲಿ ಸಮಾಜಮುಖಿ ಕೆಲಸಗಳತ್ತ ಈ ಫೌಂಡೇಶನ್ ಹೋಗ್ತಿದೆ. ನಾನು ಕೆಲ ದಿನಗಳಿಂದ ಇದನ್ನು ಗಮನ ಹರಿಸ್ತಾ ಬಂದಿದ್ದೀನಿ. ಕೆಲವೊಂದು ರೈತರಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ, ಕೆಲವೊಂದು ವಿದ್ಯಾರ್ಥಿನಿಯರಿಗೆ ಸಂಬಂಧಪಟ್ಟಂಥ ಕೆಲವೊಂದು ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ, ಸಮಾಜದ ಆಗುಹೋಗುಗಳ ಬಗ್ಗೆ ಎಚ್ಚರಿಕೆ ವಹಿಸುವಂಥ ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ. ಇಂತಹ ಐಸಿರಿ ಫೌಂಡೇಶನ್ಗೆ ಒಳ್ಳೆಯದಾಗಲಿ. ಈ ಫೌಂಡೇಶನ್ನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ರೋಹನ್ ಭಾರ್ಗವಪುರಿ ಅವ್ರಿಗೂ ಒಳ್ಳೆಯದಾಗಲಿ. ಇನ್ನು ಯುವಕರಿದ್ದಾರೆ, ಸಮಾಜದಲ್ಲಿ ಎಷ್ಟೊಂದು ಬದಲಾವಣೆ ಆಗೋದಿದೆ. ದಯವಿಟ್ಟು ಸರ್, ನಿಮ್ಮ ಅಧ್ಯಕ್ಷತೆ ಅವಧಿಯಲ್ಲಿ ಈ ಫೌಂಡೇಶನ್ನ ಹೆಸರಿನಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದೇ ಇರೋ ಥರ ನಮ್ಮ ಭಾರತ ಸಂಸ್ಕೃತಿ, ಆಚಾರ ವಿಚಾರ, ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ನಿಮ್ಮ ಪಯಣ ಸಾಗಲಿ. ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳಿಗಾಗಿರ್ಬೋದು ಅಥವಾ ಯಾವುದೋ ಒಂದು ಬೆದರಿಕೆಗಾಗಿ ನೀವು ಹಿಂಜರಿದೆ ನಿಮ್ಮ ದೃಢ ನಿರ್ಧಾರದ ಹತ್ರ ಈ ಫೌಂಡೇಶನ್ ಹೋಗಲಿ. ನೀವು ಇನ್ನೂ ತುಂಬ ಯುವಕ ಆಗಿರೋದ್ರಿಂದ ನಾನು ನಿಮ್ಮ ಹತ್ರ ಇದನ್ನು ರಿಕ್ವೆಸ್ಟ್ ಮಾಡ್ತಿರೋದು, ಆದಷ್ಟು ನಿಮ್ಮ ಒಲವು ಸಮಾಜಮುಖಿ ಕೆಲಸಗಳ ಹತ್ರ ಇರಲಿ ಅಂತ ಈ ಮೂಲಕ ಕೇಳ್ಕೊತಾ ಐಸಿರಿ ಫೌಂಡೇಶನ್ಗೆ ನನ್ನ ಆಶ್ರಯವನ್ನು ವ್ಯಕ್ತಪಡಿಸ್ತೀನಿ.